ಕೆಲವು ಯಡಿಯೂರಪ್ಪನವರ ವಿರುದ್ಧ ಇರ್ಬೋದು, ಅಶೋಕ್, ಈ ರೀತಿ ಕೆಲವು ಶೋಭಾ ಕರಂದ್ಲಾಜೆ, ಈ ರೀತಿ ರಾಜಕೀಯ ನಾಯಕರ ಅಥವಾ ಮಂತ್ರಿಗಳ ವಿರುದ್ಧ ಹಾಕಿದಂತಹ ಯಾವುದೇ ದೂರುಗಳನ್ನು ಕೂಡ 14 ವರ್ಷಗಳಾದರೂ ಕೂಡ ಅಲ್ಲಿ ಸರಿಯಾದ ವಿಚಾರಣೆಗಳು ನಡೆಯದಲೆ ಹಾಗೆ ಇವತ್ತು ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದು. ಸಂವಿಧಾನ ಬಾಹಿರವಾದ ಚಟುವಟಿಕೆಗಳಲ್ಲಿ ಭಾಗವಹಿಸಿ, ಅದು ಡಿನೋಟಿಫಿಕೇಶನ್ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇವುದ್ರಲ್ಲೆಲ್ಲ ಪ್ರಕರಣಗಳಲ್ಲಿ ಸಿಲುಕಾಕೊಂಡು ಲೋಕಾಯುಕ್ತದಲ್ಲಿ ಹಲವಾರು ಪ್ರಕರಣಗಳು ಈಗ ನೆನೆಗುದಿಗೆ ಬಿದ್ದಿದ್ದೇವೆ. ರಾಜಕಾರಣಿಗಳದ್ದು ಸಭೆಯನ್ನು ಮಾಡಿದ್ದೇವೆ. ಇದಕ್ಕೆ ಭಾಳ ಮುಖ್ಯ ಕಾರಣ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾಗಿ ಹೋಗಿ ವಿಧಾನಸೌಧದಲ್ಲಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು, ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಅಥವಾ ಸಚಿವರುಗಳಾಗಿರ್ಬೋದು, ಅವರು ಹಾಲಿ ಸಚಿವರಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು, ಅಥವಾ MLAಗಳಾಗಿರ್ಬೋದು, ಹೀಗೆ ಜನರು ಮತ ಕೊಟ್ಟು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ವಿಧಾನಸೌಧಕ್ಕೆ ಹೋಗಿ ಸಂವಿಧಾನಾತ್ಮಕವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರು ತಮ್ಮ ಕುಟುಂಬದ ಆಸ್ತಿಯನ್ನು ಹೆಚ್ಚುವರಿ ಮಾಡ್ಕೊಳ್ಳೋದಕ್ಕೆ ಮತ್ತು ಕಾನೂನು ಬಾಹಿರವಾಗಿ ಸಂವಿಧಾನ ಬಾಹಿರವಾದ ಚಟುವಟಿಕೆಗಳಲ್ಲಿ ಭಾಗವಹಿಸಿ, ಅದು ಡಿನೋಟಿಫಿಕೇಶನ್ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇವುದ್ರಲ್ಲೆಲ್ಲ ಪ್ರಕರಣಗಳಲ್ಲಿ ಸಿಲುಕಾಕೊಂಡು ಲೋಕಾಯುಕ್ತದಲ್ಲಿ ಹಲವಾರು ಪ್ರಕರಣಗಳು ಈಗ ನೆನೆಗುದಿಗೆ ಬಿದ್ದಿದ್ದೇವೆ. ರಾಜಕಾರಣಿಗಳದ್ದು, ಜನಪ್ರತಿನಿಧಿಗಳು, ಆ ಪ್ರಕರಣಗಳನ್ನು ಲೋಕಾಯುಕ್ತ ಸಂಸ್ಥೆ ಈವರೆಗೂ ಕೂಡ ಇತ್ಯರ್ಥ ಮಾಡದೇ ಇರತಕ್ಕಂಥದ್ದು. ಅದು ಏನು 10 ವರ್ಷ 15 ವರ್ಷಗಳಾದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಸಚಿವರುಗಳ ಕೇಸ್ಗಳು ಇವತ್ತು ನೆನೆಗುದಿಗೆ ಇಟ್ಟಿದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಇತ್ಯರ್ಥ ಮಾಡುವ ಇಚ್ಛಾಶಕ್ತಿ ಸಂತೋಷ್ ಹೆಗ್ಡೆಯವರು ಹೋದರ ಮೇಲೆ, ಲೋಕಾಯುಕ್ತ ಸಂತೋಷ್ ಹೆಗ್ಡೆಯವರು ನಿರ್ಗಮಿಸಿದ ನಂತರ ಲೋಕಾಯುಕ್ತ ಸ್ಥಾನದಿಂದ ಈವರೆಗೆ ಬಂದಿರತಕ್ಕಂಥ ಪ್ರೆಸೆಂಟ್ ಲೋಕಾಯುಕ್ತರು ಸೇರಿ ಇಚ್ಛಾಶಕ್ತಿಯ ಕೊರತೆ ಇದೆ. ಇವತ್ತು ಲೋಕಾಯುಕ್ತದಲ್ಲಿ ಭಾಳಷ್ಟು ಜನ ಸಾಮಾಜಿಕ ಕಾರ್ಯಕರ್ತರು, ನಾಗರಿಕರು ಲೋಕಾಯುಕ್ತದಲ್ಲಿ ತಮ್ಮ ಹಲವಾರು ಸಮಸ್ಯೆಗಳ ಬಗ್ಗೆ ಅಥವಾ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಇದರಲ್ಲಿ ಭ್ರಷ್ಟಾಚಾರದ ಬಗ್ಗೆ ಅನೇಕ ದೂರುಗಳನ್ನು ಹಾಕ್ತಾ ಇದ್ದಾರೆ. ಈವನ್ ಇದರಲ್ಲಿ ಕೆಲವರು ಜನಪ್ರತಿನಿಧಿಗಳು ಕೂಡ ಅನೇಕ ಈ ಹಿಂದಿನ ಇದ್ದಂತಹ ಮುಖ್ಯಮಂತ್ರಿಗಳು, ಮಂತ್ರಿಗಳ ವಿರುದ್ಧ, ಹಿರಿಯ ಅಧಿಕಾರಿಗಳ ವಿರುದ್ಧ ದೂರುಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಆದರೆ ಲೋಕಾಯುಕ್ತದಲ್ಲಿ ಏನಾಗ್ತಾ ಇದೆ, ಕೆಲವು ನೋಡಿದಾಗ ಇವನು 2010ರಲ್ಲಿ ಹಾಕಿದಂತಹ ಕೆಲವು ಯಡಿಯೂರಪ್ಪನವರ ವಿರುದ್ಧ ಇರ್ಬೋದು, ಅಶೋಕ್, ಈ ರೀತಿ ಕೆಲವು ಶೋಭಾ ಕರಂದ್ಲಾಜೆ, ಈ ರೀತಿ ರಾಜಕೀಯ ನಾಯಕರ ಅಥವಾ ಮಂತ್ರಿಗಳ ವಿರುದ್ಧ ಹಾಕಿದಂತಹ ಯಾವುದೇ ದೂರುಗಳನ್ನು ಕೂಡ 14 ವರ್ಷಗಳಾದರೂ ಕೂಡ ಅಲ್ಲಿ ಸರಿಯಾದ ವಿಚಾರಣೆಗಳು ನಡೆಯದಲೆ ಹಾಗೆ ಇವತ್ತು ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದು. ಭಾಳಷ್ಟು ರಾಜಕಾರಣಿಗಳ ವಿರುದ್ಧ ಇರತಕ್ಕಂತಹ ದೂರನ್ನು ಸರಿಯಾಗಿ ತನಿಖೆಗಳು ಆಗ್ತಾ ಇಲ್ಲ ಅಥವಾ ಅದರ ಒಂದು ಡಿಸ್ಪೋಸಲ್ ಕೂಡ ಆಗ್ತಾ ಇಲ್ಲ. ಹೀಗಾಗಿ ನಾವು ಇಂತಹ ಈ ಭಾಳಷ್ಟು ಕೇಸುಗಳು, ನಾಗರಿಕರು ಹಾಕಿರ್ತಕ್ಕಂತಹ ಕೇಸುಗಳು 10-15 ವರ್ಷಗಳಿಂದ ಲೋಕಾಯುಕ್ತದಲ್ಲಿ ಪೆಂಡಿಂಗ್ ಇರತಕ್ಕಂತಹ ಕೇಸುಗಳನ್ನು ಆದಷ್ಟು ಬೇಗ ಶೀಘ್ರ ವಿಲೇವಾರಿ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಬಾರಿ ಲೋಕಾಯುಕ್ತರನ್ನು ಭೇಟಿ ಮಾಡಿ ಅವರಿಗೆ ಕೂಡ ಮನವಿಯನ್ನು ಕೊಟ್ಟು, ಆದರೆ ಯಾರೂ ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಈ ಸಮಸ್ಯೆಯ ಬಗ್ಗೆ ಮುಂದಿನ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು, ಲೋಕಾಯುಕ್ತವನ್ನು ಬಲಪಡಿಸ್ತಕ್ಕಂಥದ್ದು ಅಥವಾ ಅಲ್ಲಿ ಲೋಕಾಯುಕ್ತದಲ್ಲಿ ಇರತಕ್ಕಂತಹ ದೂರುಗಳ ಶೀಘ್ರ ವಿಲೇವಾರಿಗೆ ಏನು ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಇವತ್ತೊಂದು ಚಿಂತನಾ ಸಭೆಯನ್ನು ನಾವು ಏರ್ಪಡಿಸ್ತೀವಿ.